سيدنا ومولانا محمد اللهم صل على سيدنا ومولانا محمد اللهم صل على سيدنا ಪ್ರಸಾದ ಗೋರ್ಗೆ ಮಿನಿಸ್ಟರ್ ಮಾಡಲೇಬೇಕು, ಪ್ರಸಾದ ಗೋರ್ಗೆ ಮಿನಿಸ್ಟರ್ ಮಾಡಲೇಬೇಕು. ಆವಾಜ್ ದೋ, ಆವಾಜ್ ದೋ, ಆವಾಜ್ ದೋ. ಪ್ರಸಾದ ಗೋರ್ಗೆ ಮಿನಿಸ್ಟರ್ ಮಾಡಲೇಬೇಕು, ಪ್ರಸಾದ ಗೋರ್ಗೆ ಮಿನಿಸ್ಟರ್ ಮಾಡಲೇಬೇಕು, ಪ್ರಸಾದ ಬಯ್ಯವ್ರಿಗೆ, ಪ್ರಸಾದ ಬಯ್ಯವ್ರಿಗೆ, ಪ್ರಸಾದ ಬಯ್ಯವ್ರಿಗೆ ಕೊಡ್ಲೇಬೇಕು, 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 ಕೊಡ್ಲೇಬೇಕು.
ಕೊಡ್ಲೇಬೇಕು ಕೊಡ್ಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಪ್ರಸಾದ್ ಹಬ್ಬಗೆ ಸ್ಥಾನಮಾನ ಕೊಡಲೇಬೇಕು ಪ್ರಸಾದ್ ಹಬ್ಬಗೆ ಮಿನಿಸ್ಟರ್ ಸ್ಥಾನಮಾನ ಕೊಡಲೇಬೇಕು ಬೇಕೇ ಬೇಕು ಸಚಿವ ಸ್ಥಾನ ಬೇಕು ಬೇಕೇ ಬೇಕು ಸಚಿವ ಸ್ಥಾನ ಬೇಕು ಕೊಡ್ಲೇಬೇಕು ಸಚಿವ ಸ್ಥಾನ ಕೊಡಲೇಬೇಕು ಕೊಡ್ಲೇಬೇಕು सरकार सैयद फतेह शाह वली दर्गा ಗೆ ಚಾದರ್ ದರ್ಶನ ಮಾಡಿ ನಾವು ಚಾದರ್ ಹಾಕಿ ನಾವು ಪ್ರಸಾದ್ ಹಬ್ಬ ಅವ್ರಿಗೆ ಮಿನಿಸ್ಟರ್ ಸಿಗಬೇಕಂತ ಅಲ್ಲಿ ಒತ್ತಿಗೆ ಮಾಡಿ ಮತ್ತು ಈ ಬೃಹತ್ ಮಹಾನಗರ ಪಾಲಿಕೆ ಮಹಾನಗರ ಇದ್ದಂಗೆ ಅದರ ಸಲುವಾಗಿ ಇವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಇವು ಮುಸ್ಲಿಂ ಮುಖಂಡರೆ ಎಲ್ಲ ಮುತ್ತೊಲ್ಲಿಯವರು ಕನಿಕ ಒಂದು 25 ಮುತ್ತೊಲಿಯವರು ಬಂದಾರೆ. ನಾವು ಎಲ್ಲರ ದಸರಾ ಹೇಳೋಕ್ಕಾಗಲ್ಲ, ಎಲ್ಲರೂ ಮುತ್ತೊಲಿಯವರು ಬಂದಾರೆ. ಆ ಸಲುವಾಗಿ ಈಗ ಇವ್ರಿಗೆ ಎಲ್ಲರಿಗೂ ಸಚಿವ ಸ್ಥಾನ ಪ್ರಸಾದ್ ಹಬ್ಬ ಅವರಿಗೆ ಸಚಿವ ಸ್ಥಾನ ಕೊಡಬೇಕು. ಹಾಗೂ ನಮ್ಮ ಈ ಭಾಗದಾಗ 32 ವರ್ಷದಿಂದ ನಮ್ಮ ದಲಿತ ಸಮುದಾಯಕ್ಕೆ ಯಾರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಮತ್ತು ಇಲ್ಲೇ ಇದ್ದಂಥ ನಮ್ಮ ಜಗದೀಶ್ ಶೆಟ್ಟರ್ CM ಆಗಿದ್ದರು ಆ ಸಮಯದಲ್ಲಿ, ಮತ್ತು ಪ್ರಹ್ಲಾದ್ ಜೋಶಿ ಅವರ ಮಿನಿಸ್ಟರ್ ಅದಾರ ಇಲ್ಲಿ. ಇಂಥ ಸಮಯದಲ್ಲಿ ಈಗ ನಾವು ನೋಡಕತ್ತೀವಿ 9 ವರ್ಷ ಆಯ್ತು ಇದು ರೋಡ್ ಹಾಕತ್ತ ನಮ್ದು ಫ್ಲೈಓವರ್ ಸ್ಮಾರ್ಟ್ ಸಿಟಿದ ಕೆಲಸ ನೋಡಕತ್ತೀವಿ ನಾವು. 9 ವರ್ಷ ಆಯಿತು ಏನಾಗಿಲ್ಲ. ಇಂಥವ್ರು ಬಂದ್ರೆ ಒಳ್ಳೆಯದು ಕೆಲಸ ಆಗ್ತಿತ್ತು ಅಂತ ನಮ್ಮ ಅಭಿಪ್ರಾಯ ಇದೆ. ಇಷ್ಟು ದಿನ ಅಂತ ಕಳೆದ ಬಾರಿ ಕೂಡ ಹುಬ್ಬಳ್ಳಿಯಲ್ಲಿ ಮೂರನೇ ಬಾರಿ ಏನು ಅವ್ರ ಕೂಗು ನಿಮ್ಗೆ ಅಭಿಮಾನಿಗಳ ಕೂಗು ಕೇಳಿಸ್ತಾ ಇದೆಯಾ? ಈಗ ನಮ್ಗೆ ಪ್ರಸಾದ್ ಹಬ್ಬ ಅವ್ರಿಗೆ ಮಿನಿಸ್ಟರ್ ಸಿಗ್ತೈತೆ ಅಂತ ನಮ್ಮ ಅಭಿಮಾನ ಇದೆ. ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊತೀವಿ, ಪ್ರಸಾದ್ ಹಬ್ಬ ಅವ್ರಿಗೆ ಮಿನಿಸ್ಟರ್ ಕೊಡಬೇಕು. ನಮ್ಮ ಖರ್ಗೆ ಸಾಹೇಬ್ರಿಗೆ ಹಾಗೂ ಖರ್ಗೆ ಸಾಹೇಬ್ರಿಗೆ ಹಾಗೂ ರಾಹುಲ್ ಗಾಂಧಿ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ. ಪ್ರಸಾದ್ ಹಬ್ಬ ಅವ್ರಿಗೆ ತಾವು ಇಲ್ಲಿ ಈ ಭಾಗದಾಗ ಬಾಂಬೆ ಕರ್ನಾಟಕ ಅಂತೀರಿ, ನಾವು ಕಿತ್ತೂರು ಕರ್ನಾಟಕ ಅಂತೀರಿ. ಇಲ್ಲೇ ಈ ಸಮಯದಲ್ಲಿ ನೀವು ಇಂಥ ಸಮಯದಲ್ಲಿ ಇವ್ರಿಗೆ ಸಚಿವ ಸ್ಥಾನ ನೀಡಬೇಕಂತ ನಾವು ವಿನಂತಿ ನೀಡಿದ್ರೆ ಅದೇ ಖಾತೆ ಬೇಕು ಇದೇ ಖಾತೆ ಬೇಕು ಅಂತ ಒತ್ತಾಯ ಇದೆಯಾ? ನಮ್ಮ ಸಚಿವ ಸ್ಥಾನ ಕೊಟ್ರೆ ಯಾವ್ದಾರ ಖಾತೆ ಕೊಟ್ರೆ ಅವ್ರು ಕೆಲಸ ಮಾಡ್ತಾರಂತ ನಮ್ಗೆ ಇದೈತಿ. ಯಾಕಂದ್ರೆ ಇಲ್ಲ ನಾವು ನೋಡೀವಿ ಎಲ್ಲ ಸಲಮ್ ಏರಿಯಾದಾಗ 2 ಲಕ್ಷ ರೂಪಾಯಿ ಪ್ಲಾಟ್ ಇದ್ದಿದ್ದ ಈಗ 15 ಲಕ್ಷ 20 ಲಕ್ಷ ಆಗೈತಿ. ಅವ್ರು ಕೆಲಸ ಮಾಡಿದ್ದು ನೋಡಿ ನಾವು ಮಾಡ್ಕೊತೀವಿ. ಸಚಿವ ಸ್ಥಾನ ತಾವು ಕೊಡಬೇಕು, ಕೊಡಲಿಲ್ಲ ಅಂದ್ರೆ ನಾವು ಮತ್ತೊಮ್ಮೆ ಹೋರಾಟ ಮಾಡ್ತೀವಿ ಅಂತ ನಮ್ಗೆ. आज जो हुबली की एक बहुत ही मशहूर और मारूफ दरगाह हज़रत सैयद फतेह शाह वली बाबा की बारगाह में हम आकर हमारे हुबली शहर के MLA प्रसाद हब्बैया के ताल्लुक़ से दुआएं की हैं, चादर भी चढ़ाया है, मन्नतें भी की है. ये लोगों का प्यार आप लोग अंदाज़ा लगा सकते हैं कि इस जगह जो जमा हुए हैं ज़्यादा से ज़्यादा मुसलमान लोग जमा हुए हैं. इसके बावजूद भी हमारा सबका प्यार उनके साथ है, हमारा विश्वास भी उनके साथ है. हम लोगों को यकीन है कि वो एक दिन मिनिस्टर ज़रूर बनेंगे. इस बार भी मिनिस्टर बनेंगे. ये कर्नाटक में बेंगलोर के बाद इतना बड़ा 2nd नंबर का शहर होने के बावजूद भी हमें 25 साल या 30 साल के करीब से कोई मिनिस्ट्री नहीं मिली है. आसपास की जगह मिली थी, लेकिन इस बार हमारी DK शिवकुमार साहब से और बड़े अहदेदारों से, राहुल गांधी जी से, खरगे साहब से और हरिप्रसाद साहब से गुजारिश करते हैं कि उनसे रिक्वेस्ट करते हैं कि हमारे MLA जो हैट्रिक हीरो हैं 3 बार उन्होंने किया है, हमेशा वो ज़्यादा वोट लेकर कामयाब हुए हैं. उनको इस बार मिनिस्टर देकर उनकी मजबूत हाथ करें और वो ज़्यादा काम और करेंगे बोल के विश्वास करते हुए हमें सब लोगों से गुजारिश करते हैं कि एक बार उन्हें मिनिस्टर का मौका दें. हुबली के सरजमीन पर आराम फरमा हज़रत सैयद फतेह शाह रहमतुल्लाह अलैह की बारगाह में हाजिरी देते हुए और बाजमात असर की नमाज़ पढ़ते हुए तमाम हुबली के ज़्यादा से ज़्यादा अक्सरियत में मुतलान कराम, नौजवान शहर और मुतहरिक हजरात, पॉलिटिशियन हजरात ने इस प्रोग्राम में हिस्सा लिया. हमारी डिमांड ये है कि प्रसाद हब्बैया एक मुतहरिक या फ़आल एक एक्टिव पॉलिटिशियन MLA है. आप देखिए ये हिंदू मुस्लिम सिख ईसाई इन 3-4 तमाम लोगों ने इनको वोट देकर कामयाब बनाया है. ये छोटी बात नहीं है, बल्कि हुबली की तारीख में पहला MLA है जिसने 3 मरतबा लगातार चुनकर आया है. ये पहला MLA है. आप इस पर अंदाज़ा कर सकते हैं. मैं हाई कमान वालों से गुजारिश करता हूँ, ख़ास करके
खड़गे साहब से, राहुल साहब से और हमारे DK शिव कुमार साहब से, सिद्धरामैया साहब से, जितने भी पॉलिटिशियन हाईकमान के हजरात हैं, उनसे मेरी गुजारिश है, हम सब की गुजारिश है, मुतलैन कराम की, हुजाज कराम की, नौजवान शहर की, सब गुजारिश है कि इस मरतबा MLA प्रसाद अब्बाया साहब को एक मिनिस्ट्री दी जाए। वो उसके हकदार हैं। हम सबसे आप सबसे गुजारिश करते हैं कि ये उनके काबिल है, ये एक सीट के एक मिनिस्ट्री काबिल हैं। हम गुजारिश करते हैं कि प्रसाद अब्बाया को इस मरतबा मिनिस्ट्री मिलनी ही चाहिए। अस्सलाम वालेकुम। अब क्या है, एक बात सुनने के बाद यहाँ पर यह बात सुनने के काबिल है कि 3 टर्म MLA चुनने के बाद भी हमें मिनिस्टर नहीं मिल रही है। नज़रअंदाज किया जा रहा है। ये हमारी असल में जो है बेइज्जती है, बेअदबी है ये, क्योंकि शहर हुबली बेंगलोर के बाद दूसरा शहर है, दूसरा नंबर आता है शहर का ये, और ये माना हुआ शहर है। यहाँ पर जो बात निकलती है पूरे कराने पहुँचती है बात। इस वास्ते जो है हमारा डिमांड है, हमारी एक मांग है कि प्रसाद अब्बाया साहब को इस मरतबा मिनिस्ट्री दी जाए। ಹುಬ್ಬಳ್ಳಿ ಶಹರದ ಎಲ್ಲ ಮುತವಲ್ಲಿಗಳು ಯುವಕರು ಸೇರಿಕೊಂಡು ಇಲ್ಲಿ ದರ್ಗಾದಲ್ಲಿ ಚಾದರ ಹೊರಿಸಿ ದೇವರ ಹತ್ರ ಬೇಡಿಕೊಂಡು ಹೀಗೆ ನಮ್ಮ ಇಲ್ಲಿ ಶಾಸಕರಾದ ಪ್ರಸಾದ್ ಅಬ್ಬಾ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಯಾಕಂದರೆ ಬೆಂಗಳೂರು ಬಿಟ್ಟರೆ ಹುಬ್ಬಳ್ಳಿ ಎರಡನೇ ಸ್ಥಾನ ಅಂತೇಳಿ ಹುಬ್ಬಳ್ಳಿಗೆ ಹೇಳ್ತಾ ಇದೆ. ಇದಕ್ಕಿಂತ ಮೊದಲು ನಮ್ಮ ಹುಬ್ಬಳ್ಳಿ ಶಹರದಾಗ ಎರಡೆರಡು ಸ್ಥಾನ ಮಂತ್ರಿಗಳು ಇದ್ದು ಇವತ್ತು ನೋಡ್ತಾ ಇದ್ರೆ ಇಲ್ಲಿಯವರಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇದ್ದಾರೆ. ತಮ್ಮೆಲ್ಲ ವಿನಂತಿ, ತಾವೆಲ್ಲರಿಗೆ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದರೆ, ನಮ್ಮ ಪ್ರಸಾದ್ ಅಬ್ಬಾ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಇಲ್ಲಿ ನಮ್ಮ ನಗರವನ್ನು ಅಭಿವೃದ್ಧಿ ಹೆಚ್ಚಿಗೆ ಆಗೋದು ನಮ್ಗೆ ಅನ್ನಿಸ್ತದೆ. ಈ ಸಮಯದಲ್ಲಿ ನಮ್ಮೆಲ್ಲರ ಕಳಕಳಿಯಿಂದ ಕೇಳ್ಕೊಳ್ಳೋದಂದರೆ ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ. सैयद बदेशावली दरगाह के में जो है आज हम सब मुतल्लियान कराम और बशीर अहमद गुडमाल की जानिब से जो है तमाम मुतल्लियान कराम जो है मिल करके चादर चढ़ाए और यहाँ पर मन्नतें मांगी कि प्रसाद अब्बाया जी को जो है सचिव स्थान दिया जाए। ये क्यों दिया जाए? क्योंकि वो जो है सिटी MLA 3 बार MLA चुनकर आए हैं, जिसमें तमाम कौम के लोग यहाँ पर रहते हैं, हिंदू, मुस्लिम, सिख, ईसाई, ये सब रहने के बाद वो जो है सारे माइनॉरिटीज़ का ख्याल करते हैं। और यहाँ पर जो है 2500 घर उन्होंने बना करके दिए हैं और तमाम जो है सीमेंट रोड और ड्रेनेज का काम वगैरह बहुत काम कराए हैं। यहाँ पर जो है दिग्गज नेता यहाँ पर मौजूद हैं, जगदीश शेट्टर और हमारे प्रहलाद जोशी साहब, वो सब रहने के बावजूद भी ये जो है ये हैट्रिक चुनकर आना कोई मामूली काम नहीं है। ये जो है सब तमाम माइनॉरिटीज़ की जद्दोजहद का नतीजा है। इसलिए हम गवर्नमेंट से, DK शिव कुमार साहब से खास करके एक मैसेज देना चाहते हैं कि उनको इस बार सचिव स्थान दिया जाए। ನೋಡಿ, ಇದನ್ನು ಆಫ್ಟರ್ 3 ಇಯರ್ಸ್ ನಮ್ಮ ಪ್ರಸಾದ್ ಅಬ್ಬಯ್ಯ ಹೈಟ್ರಿಕ್ ಹೀರೋ, ಡೈನಮಿಕ್ ಲೀಡರ್ ಆಫ್ಟರ್ ಅವರ ಸಚಿವ ಸ್ಥಾನ ಈ ಬಿ ಕಲಿಕೆಯಿಂದ ಆ ಥರ ಮಾಡ್ತಾ ಇದ್ದಾರೆ. ಅವ್ರು ಕೊಡಲೇಬೇಕು ಸಚಿವ ಸ್ಥಾನ. ಯಾಕಂದ್ರೆ ಅವ್ರು ಡೆವಲಪ್ಮೆಂಟ್ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ ಡೆವಲಪ್ಮೆಂಟ್. ಆಫ್ಟರ್ ಲೇಟ್ ಜಬ್ಬರ್ಗಾವ್ ನಳ್ಳಿ ಸಾಹೇಬ್ರ ಲೇಟ್ ಆದ್ರ ಮೇಲೆ ಇವರು ಡೆವಲಪ್ಮೆಂಟ್ ಮಾಡ್ಯಾರ. ಪ್ರಸಾದ್ ಅಬ್ಬಯ್ಯ 3 ಟೈಮ್ಸ್ ಹೈಟ್ರಿಕ್ ಹೀರೋ, ಹೈಟ್ರಿಕ್ ಲೀಡರ್, ಡೈನಮಿಕ್ ಲೀಡರ್. ಇವ್ರಿಗೆ ಬಿಟ್ಟು ನಾವು ಬೀಗ್ ಕೇಳ್ತದೆ ಆ ಥರ ಮಾಡ್ತಾ ಇದ್ದಾರೆ ಇವರೇ ನಮ್ಮ ಲೀಡರ್ಸ್. ಅಸಲಾಗಿ ನಾನು ರಿಕ್ವೆಸ್ಟ್ ಇದೆ CM ಸಾಹೇಬ್ರಿಗೆ ಮತ್ತು ರಾಹುಲ್ ಗಾಂಧಿ ಸರಿಗೆ, ನಮ್ಮ ಪ್ರಸಾದ್ ಅಬ್ಬಯ್ಯ ಸರಿಗೆ ಅವ್ರ ಸಚಿವ ಸ್ಥಾನ ಕೊಡಲೇಬೇಕು. ನಿಮ್ಮ ಜನಪ್ರಿಯ ಶಾಸಕರಾದಂಥ ಸತತವಾಗಿ ಮೂರನೇ ಸರಿ ಆರಿಸಿ ಬರುವಂಥ ಒಂದು MLA ಎಲೆಕ್ಷನ್ ಒಂದು ಕ್ಷೇತ್ರಕ್ಕೆ ಒಂದು ಟೈಮ್ ಆರಿಸ್ಬರೋದು ಎಷ್ಟು ಕಷ್ಟ ಐತಿ. ಇವತ್ತು 3 ಟೈಮ್ ಆರಿಸಿ ಬರ್ತಾರಂದರೆ ಎಲ್ಲ ಸರ್ವ ಧರ್ಮವರು ಓಟ್ ಹಾಕಿ ಆರಿಸ್ತಾರೆ. ಆ ಓಟ್ ಹಾಕಿ ಅವ್ರ ಮ್ಯಾಗ ಅಭಿಮಾನ ಪ್ರೀತಿ ಯಾಕೆ ಬರ್ತೈತೆ ಅಂತಂತಂದರೆ ಅವ್ರ ಕೆಲಸ, ಅವ್ರು ಅಪ್ಕೊಳ್ಳೋದು, ಅವ್ರು ಏನಾರ ಬಡವರು ಬಂದವ್ರಿಗೆ ಸಹಾಯ ಮಾಡೋದು ಅಂತ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರು ಶಾಸಕರಾಗಿ ಇಷ್ಟು ಮೂರು ಸಲ ಹ್ಯಾಟ್ರಿಕರು 3 ಸಲ 15-20 ಸಾವಿರ ಮಠದಿಂದ ಆರಿಸಿ ಬರ್ತಾರೆ ಅಂತಂದ್ರೆ ಅವ್ರು ಎಷ್ಟು ಶಕ್ತಿ ಐತಿ, ಎಷ್ಟು ಅವ್ರ ಮ್ಯಾಗ ಪ್ರೀತಿ ಐತಿ, ಅಭಿಮಾನ ಐತಿ ಅಂತೇಳಿ. ಮಂಟೂ ರೋಡಿಂದ ಹಿಡಿದು ಇಲ್ಲಿ ನೇಕಾರ ನಗರ ಮಠನೂ ನೋಡ್ರಿ ನೀವು, ಎಲ್ಲ ಹುಬ್ಬಳ್ಳಿ ಡೆವಲಪ್ ಆಗೈತಿ. ಅವ್ರ ಒಂದು ಜಾತಿಗಲ್ಲ, ಎಲ್ಲ ಜಾತಿಗೆ ಧರ್ಮದವ್ರಿಗೆ ಕರ್ಕೊಂಡು ಅಪ್ಕೊಂಡು ನಿಂದೇನು ಕೆಲಸ ಅವ್ರು ವಿರೋಧ ಮಾಡಿದ್ರು
ಅವ್ರ ಮನೆಗೆ ಹೋದ್ರೆ ಆ ಬಾಪ ನೀನೇನು ಕೆಲಸ ಇಂಥ ಮನುಷ್ಯ ಒಳ್ಳೆ ಮನುಷ್ಯ ಅದಾನೆ ಅವ್ರಿಗೆ ಫಸ್ಟ್ ಟೈಮ್ ಮಿನಿಸ್ಟರ್ ಕೊಡಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಸಾಹೇಬ್ರ KPCC ಅಧ್ಯಕ್ಷ ಇದ್ರು, ಅವ್ರ ಸೇವೆಯನ್ನು ನೋಡ್ಯಾರ, ಅವ್ರು ಗುರುತಿಸ್ತಾರೆ. ಈ ಸಲ ಮುಖ್ಯಮಂತ್ರಿ ಆಗ್ಯಾರ, ಮುಖ್ಯಮಂತ್ರಿ ಆಗಿದ ಮ್ಯಾಗ ಅವ್ರ ಸೇವೆ ನೋಡತ್ತಾರೆ, ಅವ್ರಿಗೆ ವಿಶ್ವಾಸ ಐತಿ, ಇವ್ರಿಗೆ ಗೆಲ್ತಾರ, ಇವ್ರಿಗೆ ವಿಶ್ವಾಸ ಐತಿ, ಮಿನಿಸ್ಟರ್ ಮಾಡಿದಾರಂದ್ರೆ ಚಲೋ ಹೆಸರು ಮಾಡ್ತೈತಿ, ಸರ್ಕಾರ ಹೆಸರು ಚಲೋ ಬರ್ತೈತಿ, ನಮ್ಮ ಜಿಲ್ಲಾದ ಹೆಸರು ಚಲೋ ಬರ್ತೈತಿ, ಹಾಗೂ ಕಾಂಗ್ರೆಸ್ ಪಕ್ಷದ ಇನ್ನೂ ಉನ್ನತವಾಗಿ ಸಪೋರ್ಟ್ ಸಿಗ್ತೈತಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಾವು ಪ್ರಸಾದ್ ಅಬ್ಬೆ ಅವ್ರಿಗೆ 3 ಸಲ ಆರಿಸಿ ತಂದಿದ್ರು. ಅವರು ಡೆವಲಪ್ಮೆಂಟ್ ಭಾಳ ಮಾಡ್ಯಾರ. ಹುಬ್ಬಳ್ಳಿ ಸಂತ ಭವನ ಎಲ್ಲ ಓಣ್ಯಾಗ ದವಾಖಾನೆ ಮತ್ತು ಎಲ್ಲ ಕಡೆ ಗಟರು ಡ್ರೈನೇಜು ಎಲ್ಲ ಇನ್ನೂ ಪ್ರಾಬ್ಲಮ್ ಮಾಡೋಕೆ ತಯಾರದಾರ ಅವರು. ಅವ್ರಿಗೆ ಅಧಿಕಾರ ಇನ್ನೂ ಸ್ವಲ್ಪ ಕೊಟ್ಟರೆ, ಈಗ ಸ್ಲಮ್ ಬೋರ್ಡ್ ಅಧ್ಯಕ್ಷರದಾರ, ಆದರೂ ಅದಕ್ಕೆ ಅವ್ರಿಗೆ ಇನ್ನೂ ಸ್ಥಾನ ಹೆಚ್ಚಿಗೆ ಕೊಟ್ಟರೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡೋಕೆ ಚಲೋ ಆಗ್ತೈತಿ. ಮತ್ತು ಅವರು ಹೆಟ್ರಿಗೆ ಇರೋಗ್ತಾರೆ ಈ ಸಲ, ಮತ್ತು ಅವರು ಇಲೆಕ್ಷನ್ ಬಂದರು ಮತ್ತು ಅವರು ಗೆಲ್ತಾರೆ. ಅದರ ಸಲುವಾಗಿ ನಮ್ದು ಏನಂತೀವಿ ಅಂತಂದರೆ, ಎಲ್ಲರೂ ಹುಬ್ಬಳ್ಳಿ ಮುಸ್ಲಿಮ್ಸ್ 86,000 ಜನ ಅವ್ರು ಸಪೋರ್ಟ್ ಮಾಡೇವಿ. ನಾವು ಮುಸಲ್ಮಾನ್ ಮಾಡೇವಿ ಅಂತೇಳಿ ಅವರು MLA ಆಗ್ಯಾರ. ನಮ್ದು ಒಂದು ಅವ್ರಿಗೆ ರಿಕ್ವೆಸ್ಟ್ ಐತಿ, ಹೆಂಗೆ ಅದಾರೆ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ಯಾರ, ಹೆಂಗ್ ಇದ್ದವ್ರಿಗೆ ನಾವು ಸ್ಥಾನಮಾನ ಕೊಡ್ತೇವೆ ಅಂತ ಹೇಳ್ಯಾರ. ಅದೇ ರಾಹುಲ್ ಗಾಂಧಿಗೆ ಆಗಲಿ, ನಾವು ಡಿ ಕೆ ಶಿವಕುಮಾರ್ ಆಗಲಿ, ನಾವು ಖರ್ಗೆ ಸಾಹೇಬ್ರೆ ಆಗಲಿ, ಇವ್ರಿಗೆ ಮಿನಿಸ್ಟರ್ ಮಾಡಿದ್ರೆ ಭಾಳ ಚಲೋ होता है। इधर दरगाह पे जमा होने का कारण प्रसाद अब्बाया साहब के बारे में मिनिस्टर दोकर को आज दरगाह पे गलीब चढ़ाए फतेह अली बाबा के आस्थाने में। आज चढ़ाने का मकसद हमारा प्रसाद अब्बाया को दोकर बोले तो ये डायनामिक लीडर है, सबको डायनामिक लीडर बताया नहीं जाता है। ये प्रसाद अब्बाया साहब को हुबली शहर के अंदर डायनामिक लीडर से नाम से जाना जाता है, पहचाने जाते हैं। ये नाम के आदमी नहीं, काम के आदमी है। सब लोग नाम के, प्रसाद अब्बा काम के, हर धर्म के लोग आज कंटिन्यू रात दिन उनके वास्ते स्ट्राइक कर को धरना बैठ को उनको मिनिस्टर देना कर को रिक्वेस्ट है कांग्रेस पार्टी से, CM से और राहुल गांधी साहब से, मल्लिकार्जुन खड़गे साहब से। और 3 बार हैट्रिक लगातार 3 बार कंटिन्यू लीड से जीता है लीडर। अगर ये हुबली धारोड डिस्ट्रिक्ट ये RRS जड़ है, RRS का गढ़ है। यहाँ CM का दारामार जोशी साहब बोलते हैं, जोशी साहब करते हैं, जगदीश शेट्टर साहब करते हैं, अरविंद बेलत साहब करते हैं। ऐसे डिस्ट्रिक्ट के अंदर ऐसे जो RRS के गढ़ के अंदर 3 बार हैट्रिक जीत को आना के तो प्रसाद अब्बाया मामूली बात नहीं, हर बार 3 बार लीड से जीत गया, हज़ारों से लीड से। और ऐसे आदमी को दिए तो हुबली शहर और डेवलप होती है। मंटू रोड में जाओ तुम, घराने थे, एक दौर ऐसा था MLA प्रसाद अब्बा आने से पहला हाथ में चप्पल गाड़ी दूर टेरा करके जाते थे। जैसा प्रसाद अब्बाया साहब जीत के आने के बाद घर तक, डोर के तक गाड़ी जाती है, चले थे, जाने की ज़रूरत नहीं पड़ती। ये 3 बार मंटू रोड डेवलप करे, नेका नगर करे, HM कृष्णा नगर करे, ऐसा बहुत से डेवलप किए हैं। और पूरे हुबली शहर के लोगों को उम्मीद है इनको मिनिस्टर दे के बाद और काम करेंगे कर को। इतना बोलते ही मुझे बोलने का मौका दिया। मैं सब लोगों का, मेरा नाम है महबूब अली, मुझे हुबली के अंदर जानने का पापा कर को, मैं खास करके प्रसाद अब्बाया साहब का मैं फॉलोअर हूँ, कट्टर फॉलोअर हूँ। मेरा लीडर प्रसाद अब्बाया, और प्रसाद अब्बाया साहब का किसी हालत में मिनिस्टर देना ही रहेगा। प्रसाद अब्बा ಅವ್ರಿಗೆ ಪ್ರಸಾದ ಅಬ್ಬಾ। ಹುಬ್ಬಳ್ಳಿಯಲ್ಲಿ ವಾಣಿಜ್ಯನಗರ ಹುಬ್ಬಳ್ಳಿಯಲ್ಲಿ ಸತತ 3ನೇ ಬಾರಿಗೆ ಪ್ರತಿಭಟನೆ ನಡೀತಾ ಇದೆ. ಯಾಕಪ್ಪ ಇದು ವಿಶೇಷ ಅಂದರೆ, ಮಾನ್ಯ ಶಾಸಕರು ಪ್ರಸಾದ್ ಅಬ್ಬಯ್ಯ ಅವರಿಗೆ ಒಂದು ಸಚಿವ ಸ್ಥಾನ ನೀಡಲೇಬೇಕೆಂದು ಅಭಿಮಾನಿಗಳು ಸತತ ಬಾರಿ ಇವಾಗ 3ನೇ ಸಾರಿ ಇದು ನಡೀತಾ ಇರೋದು ವಾಣಿಜ್ಯನಗರಲ್ಲಿ. ಸೊ ಇವಾಗ ನಮ್ಮ ಜೊತೆ ಬಶೀರ್ ಗುಡ್ಮಾಲ್ ಅವರು ಇದ್ದಾರೆ, ನಾಮನಿರ್ದೇಶಕ, ಕಾರ್ಪೊರೇಟರ್ ಆದವರು. ಸೊ ಏನು ಹೇಳ್ತಾರೆ ಕೇಳೋ ನಮ್ಮ ವೀಕ್ಷಕರು. ಸರ್ ಕ್ಯಾಬ್ ಏನು ಹೇಳ್ತೀರಾ ಸರ್? ನಾವು 3ನೇ ಸಾರಿ ಇವಾಗ ಪ್ರತಿಭಟನೆ ಮಾಡ್ತೀವಿ, 3ನೇ ಸಾರಿ ನಿಮ್ಮ ಸಮಾಜ ಈಗ ಮುಸ್ಲಿಂ ಸಮಾಜವರು ಅಬ್ಬಯ್ಯ ಸಲುವಾಗಿ ಮಾಡಕತ್ತಿದ್ದ 3ನೇ ಸಲುವಾಗಿ 3ನೇ ಬಾರಿ ಇದೆ. ನಾವು ಏನಂತೀವಿ, ನಮ್ಮ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಇವರು ಎಷ್ಟು ಕೆಲಸ ಮಾಡ್ತಾರೆ, ಅವ್ರಿಗೆ ನೀವು ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಈ ಕ್ಷೇತ್ರದ ನಾವು ಬಡತನ ನೋಡೀವಿ, ಭಾಳ ಕಡು ಬಡವರು ಈ ಜನ ಇಲ್ಲಿ ಅಂಥ ಏರಿಯಾಕ್ಕೆ ಡೆವಲಪ್ಮೆಂಟ್ ಮಾಡ್ಯಾರ ಇವರು. ನಾವು ಇವರು ಸಾಹೇಬ್ರಿಗೆ ವಿನಂತಿ ಮಾಡ್ಕೊತೀನಿ, ಇವ್ರಿಗೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಸಾಹೇಬ್ರು ಮತ್ತು ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಸಾಹೇಬ್ರು, ಹಾಗೂ ವೇಣುಗೋಪಾಲ್ ಸಾಹೇಬರು, ಹಾಗೂ ಸುರ್ಜೇವಾಲೆ ಸಾಹೇಬರು, ಇವ್ರಿಗೆಲ್ಲರಿಗೆ ನಾವು ವಿನಂತಿ ಮಾಡ್ಕೊತೀವಿ ಇವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ನೀವು ಯಾವ್ದಾರ ಒಂದು ಕೊಡ್ರಿ, ಸಚಿವ ಸ್ಥಾನ ಕೊಡ್ರಿ ಅಂತ ನಮಗೆ ವಿನಂತಿ ಇದೆ.
ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಗೆಳೆತನ ಪ್ರಸಾದ್ ಅಬ್ಬಯ್ಯ ಅವ್ರ ಜೊತೆ ಗೆಳೆತನ ಒಂದು ಚೆನ್ನಾಗಿತ್ತು. ಅವ್ರಿಗೆ ಏನಾದರೂ ಮದುವೆ ಮಾಡೋಕ್ಕೆ ಟ್ರೈ ಮಾಡಿದಾರೆ ಅಥವಾ ಹೆಂಗೆ? ನಾವು ಇದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಮಾಡೀವಿ. ಯಾಕಂದರೆ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರು ಎಲ್ಲರಿಗೆ ಕೂಡಿ ತೊಗೊಂಡು ನಡ್ತಾರ. ಎಲ್ಲ ಪಾಲಿಟಿಕ್ಸವ್ರಿಗೆ ಕೂಡಿ ಇದ್ದಾರೆ ಅವರು. ನಾವು ಎಲ್ಲ ಜನರಿಗೆ ಇದು ಮನವಿ ಮಾಡ್ತೀವಿ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರಿಗೆ ಇದು ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಅವರು ಕೆಲಸ ಮಾಡೋದು ನೋಡಿದಾರೆ. ಮುಂದೆ ನಮ್ಮ ಏರಿಯಾ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯದಾಗತ್ತೆ. ಯಾಕಂದ್ರೆ ನಾವು ನೋಡಕತ್ತೀವಿ 9 ವರ್ಷದಿಂದ ಇದು ಫ್ಲೈಓವರ್ ಆಗ್ತೈತಿ. ಫ್ಲೈಓವರ್ 9 ವರ್ಷದಿಂದ ನೋಡಕತ್ತೀವಿ, ಏನು ಕೆಲಸ ಆಗಿಲ್ಲ. ಎಲ್ಲೇ ತನಕ ಅಲ್ಲೇ ಐತಿ, ಮುಂದೆ ಹೋಗಿಲ್ಲ. ಅದರ ಸಲುವಾಗಿ ಇಂಥ ಮಿನಿಸ್ಟರ್ ಬಂದ್ರೆ ಕೆಲಸ ಮಾಡ್ತಾರಂತ ನಮ್ಮ ಅಭಿಪ್ರಾಯ ಇದೆ. ಸರ್, ಇವತ್ತು ಸೇರಿದ್ದು ಎಷ್ಟು ಮಂದಿ ಆಗಿದೆ ಸರ್? ನಾವು ಈಗ ಒಂದು 400 ಮಂದಿ ಇದ್ರೆ ಮತ್ತು ಎಲ್ಲರೂ ಕೂಡಿ ಮುತ್ತಳ್ಳಿಗಳಿಯವರು ಹೆಜ್ಗೆ ಮುತ್ತಳ್ಳಿಗಳಿಯವರು ನಾವು ಯಾರಿಗೆ ಪಬ್ಲಿಕ್ಗೆ ಕರೆದಿಲ್ಲ. ಮುತ್ತಳ್ಳಿ ಮೌಲಾನ ಮಂದಿಗೆ ಅಷ್ಟೇ ಕರೆದಿದ್ರು. ಅದರ ಸಲುವಾಗಿ ತಾವು ಎಲ್ಲರೂ ನಾವು ನಿಮ್ಮ ವತಿಯಿಂದ ನಾವು ವಿನಂತಿ ಮಾಡ್ತೀವಿ. ನಾವು ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಡಕತ್ತೀವಿ. ಇವರು ನಮ್ಮ CM ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಮತ್ತು ಹೈಕಮಾಂಡ್ಗೆ ಎಲ್ಲ ಮುಟ್ಟಿಸ್ಬೇಕು. ಇದು ನಮ್ಮ ಪ್ರಸಾದ್ ಅಬ್ಬಯ್ಯ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಯಾಕಂದರೆ ಇದು 3ನೇ ಬಾರಿ ನಾವು ಸ್ಟ್ರೈಕ್ ಮಾಡೋದು. ನಾವು ಈ ಸಲ ದರ್ಗಾಕ್ಕೆ ಚಾದರ್ ಹಾಕಿ ಸಾಹೇಬ್ರಿಗೆ ಇದು ಮನವಿ ಪತ್ರ ಕೊಡಕತ್ತೀವಿ. ತಹಸೀಲ್ದಾರ್ ಸಾಹೇಬರು ತಾವು CM ಸಾಹೇಬ್ರಿಗೆ ಮುಟ್ಟಿಸ್ಬೇಕು, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಈಗ ಓದಿ ಹೇಳ್ತೀವಿ. ಅದರ ಬಗ್ಗೆ ತಾವು ಇದು ಮಾಡಿ. ಇವರಿಗೆ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು, ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯರೇ, ವಿಷಯ ಜನಪ್ರಿಯ ನಾಯಕರಾಗಿದ್ದ ಸನ್ಮಾನ್ಯ ಶಾಸಕ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡುವುದರ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ಸತತ 3 ಬಾರಿ ಗೆಲುವು ಸಾಧಿಸಿರುವ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂಬುದು ಉತ್ತರ ಕರ್ನಾಟಕ ನೀವು ಕೈ ಬಿಡ್ರಿ ಅಲ್ಲ ಇವರೇ. ಅರ್ಜಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತೇ ಈ ಕೂಡಲೇ ಕಳಿಸಿಕೊಡಲಾಗುವುದು. ಧನ್ಯವಾದ. ಬಶೀರ್ ಅಹ್ಮದ್ ಗುಡ್ಮಾಲ್ ಅವರ ನೇತೃತ್ವದಲ್ಲಿ ಇಂದು ಇಂಡಿಪಂನ ಪ್ರಸಿದ್ಧ ಫತೇಶಾ ದರ್ಗಾದಲ್ಲಿ ವಿನೂತನವಾಗಿ ಪ್ರತಿಭಟನೆ, ಅಂದರೆ ದೇವರಿಗೆ ಒಂದು ಚಾದರ್ ಹಾಕುವ ಮುಖಾಂತರ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಇಂದು ಪ್ರತಿಭಟನೆ ಮಾಡಿದ್ದಾರೆ. ಅವರ ಅಭಿಮಾನಿಗಳಾದ ಒಬ್ಬರಲ್ಲಿ ಇವರು ಜುಬೇರ್ ಅಂತೇಳಿ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಕೇಳೋಣ ವೀಕ್ಷಕರೇ. ಇವತ್ತು ನಾವು ಹಜರತ್ ಸೈಯದ್ ಫತೇಶಾ ವಲಿ ದರ್ಗಾದ ಸಮ್ಮುಖದಲ್ಲಿ ಎಲ್ಲ ಮುತವಲ್ಲಿಗಳು ಹಾಗೂ ನಮ್ಮ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಬಶೀರ್ ಗುಡ್ಮಾಲ್ ಅವರು ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಆಗಿರ್ಬೋದು, ಸಮಾಜದ ಮುಖಂಡರು ಇವತ್ತು ಹಜರತ್ ಸೈಯದ್ ಫತೇಶಾ ವಲಿ ದರ್ಗಾದಲ್ಲಿ ಚಾದರನ್ನು ಅರ್ಪಿಸಿ ನಾವು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕಂತೇಳಿ ಇವತ್ತು ಶಾಂತಿ ರೀತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಾವು ನಮ್ಮ ಪ್ರತಿಭಟನೆಯನ್ನು ಹೈಕಮಾಂಡ್ಗೆ ಮುಟ್ಟಿಸಬೇಕಂತೇಳಿ ಎಲ್ಲ ಮಾಧ್ಯಮದ ಮಿತ್ರರು ಬಂದಿದ್ದರು ಇಲ್ಲಿ. ಇವತ್ತು ನಾವು ಹೈಕಮಾಂಡಿಗೆ ತಹಸೀಲ್ದಾರ್ ಮೂಲಕ ನಮ್ಮ ಪ್ರತಿಭಟನೆ ಉದ್ದೇಶ ಏನು, ನಾವು ಯಾವುದಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂಥೇಳಿ ಬೈ ರೈಟಿಂಗ್ ನಾವು ತಹಸೀಲ್ದಾರ್ ಸಾಹೇಬರಿಗೆ ಮುಟ್ಟಿಸಿದ್ದೇವೆ.